ರಾಜನಾಥ್ ಸಿಂಗ್ ಅನ್ನು ಭೇಟಿಯಾಗಿದ್ದಾರೆ ಸೇನಾ ಮುಖ್ಯಸ್ಥರುಗಳು. ಮೀಟಿಂಗ್ಗಳು ನಡೀತಾ ಇವೆ. ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ದಾರೆ ಸೇನಾ ಮುಖ್ಯಸ್ಥರುಗಳು. ಸ್ಥಿತಿಗತಿಗಳ ಬಗ್ಗೆ ಎಲ್ಲ ವಿವರಗಳನ್ನು ರಾಜನಾಥ್ ಸಿಂಗ್ ಅವರಿಗೆ ಕೊಟ್ಟಿದ್ದಾರೆ. ಮುಂದಿನ ಕಾರ್ಯತಂತ್ರಗಳೇನು ಅದರ ಬಗ್ಗೆನೂ ಕೂಡ ವಿವರಿಸಿದ್ದಾರೆ. ಪ್ರಹಾರದ ಸಂಪೂರ್ಣ ಅಧಿಕಾರ ಸೇನೆಗೆ. 3 ಸೇನಾ ಮುಖ್ಯಸ್ಥರು ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಭಾರತ ಮುಂದಿಡುವಂತ ಹೆಜ್ಜೆ ಇದೆಯಲ್ಲ, ಅದು ಜಗತ್ತು ಕಣ್ಣರಳಿಸಿಕೊಂಡು ನೋಡುವಂಥದ್ದು ಸ್ಪಷ್ಟ, ನಿಶ್ಚಿತ. ಬಹಳ ಅದ್ಭುತವಾದಂತಹ ಅವಕಾಶ ಇದು. ದುರ್ಬಲಗೊಂಡಿರುವಂತಹ ಪಾಕಿಸ್ತಾನ ಮೊದಲೆಂದು ಸಬಲವಾಗಿತ್ತು, ಅದು ಯಾವಾಗಲೂ ಕೂಡ ದುರ್ಬಲವೇ, ಪ್ರಶ್ನೆ ಬೇರೆ. ಇರುವಂತಹ ಆಮ್ಯುನಿಷನ್ಗಳನ್ನ ಬೇರೆ ದೇಶಕ್ಕೆ ಮಾರ್ಕೊಂಡಿರುವಂತಹ ಪಾಕಿಸ್ತಾನ, ಒಳಗಿಂದೊಳಗೆ ಟೊಳ್ಳಾಗಿರುವಂತಹ ಪಾಕಿಸ್ತಾನ ಬಡಿಯೋಕೆ ಅದ್ಭುತವಾದಂತಹ ಅವಕಾಶ. ಅದ್ಭುತವಾದಂತಹ ಅವಕಾಶ ಬಡಿಯೋಕೆ, ಸೊಂಟ ಮುರಿಯೋಕೆ ಅದ್ಭುತವಾದಂತಹ ಅವಕಾಶ. ಬೆನ್ನು ಮೂಳೆ ಮುರಿಸಿಕೊಳ್ಳುವಂಥದ್ದು ನಿಶ್ಚಿತ ಪಾಕಿಸ್ತಾನ. ಈ ಬಾರಿಯ ಪ್ರತಿರೋಧ ಇದೆಯಲ್ಲ ಭಾರತದ್ದು, ಅಷ್ಟು ಸುಲಭ ಇರಲ್ಲ, ಅಷ್ಟು ಸರಳ ಇರಲ್ಲ, ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲೂ ಕೂಡ ಇರಲ್ಲ. ಪಾಕಿಸ್ತಾನದ ವಿರುದ್ಧ ಮತ್ತೆ ಭಾರತ ಪರಾಕ್ರಮವನ್ನು ತೋರಿಸ್ತಾ ಇದೆ. ಪಾಕಿಸ್ತಾನದ ಎಲ್ಲ 8 ಕ್ಷಿಪಣಿಗಳನ್ನ ಭಾರತ ಧ್ವಂಸ ಮಾಡಿದೆ. 3 ರಾಜ್ಯಗಳ ಬೇರೆ ಬೇರೆ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಜಮ್ಮು ಕಾಶ್ಮೀರ, ರಾಜಸ್ಥಾನ ಮತ್ತು ಪಂಜಾಬ್, 3 ರಾಜ್ಯಗಳ ಹಲವು ನಗರಗಳ ಮೇಲೆ ದಾಳಿಗೆ ಪ್ರಯತ್ನ ಪಡಲಾಗಿತ್ತು. ಆದರೆ ಪಾಕಿಸ್ತಾನದ ಪ್ರಯತ್ನವನ್ನ ಭಾರತ ಸಂಪೂರ್ಣ ನಿಷ್ಕ್ರಿಯಗೊಳಿಸಿದೆ. S-400 ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಹೊಡೆದುರುಳಿಸಿದೆ. ಅಷ್ಟು ಸುಲಭವಾಗಿ ಭಾರತದ ವಿರುದ್ಧ ಪಾಕಿಸ್ತಾನ ಬಾಲ ಬಿಚ್ಚಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಗೊತ್ತಾಗಿದೆ. ಬಹುಶಃ ಇಷ್ಟೊಂದೆಲ್ಲ ಮಾಡಿದ ಮೇಲೆ ಭಾರತ ಸುಮ್ಮನಿರುತ್ತಾ? ಭಾರತದ ಹತ್ರ ಅಂತರಖಂಡ ಕ್ಷಿಪಣಿಗಳು ಕೂಡ ಇವೆ. ಯಾವ ಸಂದರ್ಭದಲ್ಲಿ ಯಾವುದನ್ನು ಬಿಡಬೇಕು ತುಂಬ ಚೆನ್ನಾಗಿ ಗೊತ್ತಿದೆ, ತುಂಬ ಚೆನ್ನಾಗಿ ಗೊತ್ತಿದೆ ಭಾರತಕ್ಕೆ. ಬರೀ ಹ್ಯಾಮರ್ಗಳಿಗೇನೆ ಅಲ್ಲಾಡಿ ಹೋಗ್ಬಿಟ್ಟಿತ್ತು ಪಾಕಿಸ್ತಾನ. ಆದರೆ ಈಗ ಬೀಳುವಂಥ ಏಟುಗಳಿದಾವಲ್ಲ, ಬಹಳ ಗಮನ ಸೆಳೆಯುವಂಥ ಸಂಗತಿ ಇದು. ಪ್ರಬಲ ಕ್ಷಿಪಣಿಗಳನ್ನು ಹಾರಿಸುವಂಥದ್ದು ನಿಶ್ಚಿತ.